DJ Moral Stories. ನಗರದ ಒಂದು ಮೂಲೆಯಲ್ಲಿ ಅಲೆಮಾರಿಗಳ ಒಂದು ಗುಂಪಿತ್ತು. ಆ ಗುಂಪಲ್ಲಿ ಲಕ್ಷ್ಮಣನ ಒಂದು ಪರಿವಾರವಿತ್ತು. ಲಕ್ಷ್ಮಣನ ಮಗಳು ಲಕ್ಷ್ಮಿ ನಗರದಲ್ಲಿ ಒಂದು ನೃತ್ಯವನ್ನು ಮಾಡುತ್ತಿದ್ದಳು. ಜನರನ್ನು ರಂಜಿಸುತ್ತಿದ್ದಳು. ಲಕ್ಷ್ಮಿಯ ನೃತ್ಯವನ್ನು ನೋಡಿ ಅಲ್ಲಿನ ಜನರು ದಂಗಾಗುತ್ತಿದ್ದರು. ಎಲ್ಲರೂ ಅವಳನ್ನು ಅಭಿನಂದಿಸುತ್ತಿದ್ದರು. ವಾ ವಾ, ಲಕ್ಷ್ಮಿ ಎಷ್ಟು ಚೆನ್ನಾಗಿ ನೃತ್ಯ ಮಾಡ್ತಾ ಇದ್ದಾಳೆ. ನೀನಂತೂ ನಿಜವಾಗ್ಲೂ ಮಹಾಲಕ್ಷ್ಮಿನೇ ಲಕ್ಷ್ಮಿ. ನನಗೆ ಈಗ ಅನ್ನಿಸ್ತಾ ಇದೆ ನಾನು ನಿಮ್ಮಪ್ಪನ ಭೇಟಿ ಆಗ್ಲೇಬೇಕು ಅಂತ. ಏನ್ ಗೌಡ್ರೆ, ನೀವಿನ್ನೂ ಯೋಚನೆ ಮಾಡ್ತಾ ಇದ್ದೀರಲ್ವಾ? ಬೇಗ ಹೋಗಿ ಭೇಟಿ ಆಗ್ಬೋದಲ್ವಾ? ಅಭಯ್ ಆ ಊರಿನ ಜಮೀನ್ದಾರನ ಮಗನಾಗಿರುತ್ತಾನೆ. ಅಭಯ್ ಹಾಗೂ ಲಕ್ಷ್ಮಿ ಒಬ್ಬರನ್ನೊಬ್ಬರು ತುಂಬಾ ಪ್ರೀತಿಸುತ್ತಿರುತ್ತಾರೆ ಹಾಗೂ ಮದುವೆಯಾಗಲು ಕೂಡ ನಿರ್ಧರಿಸುತ್ತಾರೆ. ಅದಕ್ಕಾಗಿ ಅಭಯ್ ಲಕ್ಷ್ಮಿಯ ಮನೆಗೆ ಹೋಗುತ್ತಾನೆ. ಗೌಡ್ರೆ, ನನಗೇನು ಚಿಂತೆ ಇಲ್ಲ. ನನ್ನ ಮಗಳು ನಿಮಗೆ ಕೊಟ್ಟು ಮದುವೆ ಮಾಡೋದಕ್ಕೆ. ಆದ್ರೆ ಮದುವೆ ಆದ್ಮೇಲೆ ನಿಮ್ಮ ಮನೆಯಿಂದ ನಮ್ಮ ಮಗಳನ್ನ ಆಚೆ ಹಾಕಿದ್ರೆ ನಾನೇನು ಮಾಡಲಿ? ಅದೆಲ್ಲ ನನ್ನ ಜವಾಬ್ದಾರಿ ಬಾವಾ. ಅಭಯ್ ಮಾತುಗಳ ಮೇಲೆ ವಿಶ್ವಾಸವಿಟ್ಟು ಲಕ್ಷ್ಮಣ ತನ್ನ ಮಗಳಾದ ಲಕ್ಷ್ಮಿಯನ್ನು ಅಭಯ್ಗೆ ಕೊಟ್ಟು ಮದುವೆ ಮಾಡುತ್ತಾನೆ. ಲಕ್ಷ್ಮಿಯನ್ನು ಮದುವೆ ಮಾಡಿಕೊಂಡು ಅಭಯ್ ತನ್ನ ಮನೆಯನ್ನು ಪ್ರವೇಶಿಸುತ್ತಾನೆ. ಇದನ್ನು ನೋಡಿದ ಅವರ ಅಣ್ಣ ಅಜಯ್ ಅವರನ್ನು ಆಚೆ ಓಡಿಸುತ್ತಾರೆ. ಒಂದು ಅಲೆಮಾರಿ ಹುಡುಗಿನ ಸೊಸೆ ಮಾಡ್ಕೊಂಡ್ ಬಂದಿಯಲ್ಲ, ನಿನ್ ನಾಚಿಕೆ ಆಗಲ್ವಾ? ಈ ಅಲೆಮಾರಿ ನನ್ನ ಪತ್ನಿ. ಈಗ ನೀನ್ ಸುಮ್ಮನೆ ಇರು. ಈ ಅಲೆಮಾರಿಗೆ ನನ್ನ ಮನೇಲಿ ಯಾವ ಜಾಗನೂ ಇಲ್ಲ. ನೀನೇನಾದ್ರೂ ಇವಳ ಜೊತೆಗೆ ಬಾಳ್ವೆ ಮಾಡ್ಬೇಕು ಅಂದ್ರೆ ಎಲ್ಲಾದ್ರೂ ಹೋಗಿ ಸಾಯಿ. ಆದ್ರೆ ಈ ಮನೇಲಿ ನಿನ್ ಪ್ರವೇಶ ಇಲ್ಲ. ಇದನ್ನು ಕೇಳಿದ ಲಕ್ಷ್ಮಿಗೆ ಬಹಳ ದುಃಖವಾಯಿತು. ಅವಳು ಅಳುತ್ತಾ ಅಳುತ್ತಾ ಅಭಯ್ನ ಬಳಿ ಹೀಗೆ ಹೇಳುತ್ತಾಳೆ. ಏನ್ ಗೌಡ್ರೆ, ನನ್ನನ್ನ ನಗರದಿಂದ ಮದ್ವೆ ಮಾಡ್ಕೊಂಡು ಹಳ್ಳಿ ಕರ್ಕೊಂಡ್ ಬಂದ್ರಿ. ಆದ್ರೆ ಇವಾಗ ಏನ್ ಮಾಡೋದು? ಈಗ ನಾವೇನಾದ್ರೂ ಮಾಡ್ಲೇಬೇಕು. ಈ ಲಕ್ಷ್ಮಿ ಯಾರು ಅಂತ ಈ ಮನೆಗ್ ನಾನ್ ತೋರಿಸ್ತೀನಿ. ಶಬಾಷ್ ಲಕ್ಷ್ಮಿ ಶಬಾಷ್. ನಾವೆಲ್ಲರದು ಗುರುಸು ಮಾಡ್ಕೊಳ್ಳೋಣ ಅಂತಿದ್ದೆ, ಆದ್ರೆ ಎಲ್ಲಿರೋದು ಅಂತ ಗೊತ್ತಿರಲಿಲ್ಲ. ನಂತರ ಅವರಿಬ್ಬರು ಊರಿನ ಆಚೆ ಒಂದು ಗುಡಿಸಲಿನಲ್ಲಿ ವಾಸಿಸುತ್ತಾರೆ. ಲಕ್ಷ್ಮಿ ಅದೇ ಊರಿನಲ್ಲಿ ಮಹಿಳೆಯರ ಅಲಂಕಾರಿಕ ವಸ್ತುಗಳನ್ನು ಮಾರುತ್ತಾಳೆ. ಎಲ್ಲ ಕೇಳಿ ಮಹಿಳೆಯರೇ, ನಾನು ನಿಮ್ಮ ಲಕ್ಷ್ಮಿ ಬಂದಿದ್ದೇನೆ. ಲಿಪ್ಸ್ಟಿಕ್ ತಗೊಳ್ಳಿ, ಐಬ್ರೋ ತಗೊಳ್ಳಿ, ಕ್ರೀಮ್ ತಗೊಳ್ಳಿ, ಬಿಂದಿ ತಗೊಳ್ಳಿ. ನಾನು ಈ ಅಲಂಕಾರಿಕ ವಸ್ತುಗಳನ್ನು ಓಡಾಡುತ್ತಲೇ ಮಾರುತ್ತಿದ್ದೇನೆ. ಬನ್ನಿ ಬನ್ನಿ, ನಾನು ಹೋಗೋದಕ್ಕೆ ಮುಂಚೆ ಎಲ್ಲ ಸಾಮಾನುಗಳನ್ನ ಖರೀದಿಸಿ. ಲಕ್ಷ್ಮಿಯ ಮಾತುಗಳನ್ನು ಕೇಳುತ್ತಿದ್ದಂತೆಯೇ ಅಲ್ಲಿ ಎಲ್ಲರ ಮನೆಯ ಬಾಗಿಲುಗಳು ತೆರೆಯುತ್ತವೆ. ದೊಡ್ಡವರು, ಚಿಕ್ಕವರು, ಯುವತಿಯರು, ಮಹಿಳೆಯರು ಎಲ್ಲರೂ ಕೂಡ ಲಕ್ಷ್ಮಿಯ ಬಳಿ ಬರುತ್ತಾರೆ. ಏ ಲಕ್ಷ್ಮಿ, ಒಂದ್ ನೇಲ್ ಪಾಲಿಶ್ ತೋರ್ಸೆ ನೋಡೋಣ. ಯಾವ್ಯಾವ ಬಣ್ಣ ಇದೆ? ಆಹಾ, ತೋರಿಸ್ತೀನಿ. ಹಾ, ನನಗೆ ಒಂದು ಚೆನ್ನಾಗಿರೋ ಲಿಪ್ಸ್ಟಿಕ್ ತೋರ್ಸು. ಮತ್ತೆ ನನಗೆ ಸುಂದರವಾಗಿರೋ ಬಿಂದಿಗಳು ಬೇಕು ಲಕ್ಷ್ಮಿ. ಅರೆ ಅರೆ, ಎಲ್ಲ ಸಿಗತ್ತೆ. ಸ್ವಲ್ಪ ಸಮಾಧಾನದಿಂದ ಇರಿ ಅಕ್ಕಂದ್ರೆ. ಒಂದು ದಿನ ಲಕ್ಷ್ಮಿ ಸಾಮಾನುಗಳನ್ನು ತೆಗೆದುಕೊಂಡು ಕಾಡಿನ ದಾರಿಯಲ್ಲಿ ಹೋಗುತ್ತಾಳೆ. ಆಗ ಅವಳ ಕಣ್ಣು ಉರಿಯುತ್ತಿರುವ ಬೆಂಕಿಯ ಮೇಲೆ ಬೀಳುತ್ತದೆ. ಆ ಬೆಂಕಿಯ ಮಧ್ಯದಲ್ಲಿ ಒಂದು ಹಾವು ಗಾಢನಿದ್ರೆಯಲ್ಲಿ ಮಲಗಿತ್ತು. ಈ ದೃಶ್ಯವನ್ನು ನೋಡಿದ ಲಕ್ಷ್ಮಿ ಅಯ್ಯೋ ಪಾಪ ಎಂದು ಹೇಳುತ್ತಾಳೆ. ಅಯ್ಯೋ ದೇವರೇ, ಆ ಹಾವು ಒಂದು ಬೆಂಕಿಯ ಮಧ್ಯದಲ್ಲಿದೆ. ಅದರ ಪ್ರಾಣವನ್ನು ನಾನು ಹೇಗಾದರೂ ಮಾಡಿ ಕಾಪಾಡಲೇಬೇಕು. ಇದನ್ನು ಹೇಳುತ್ತಾ ಲಕ್ಷ್ಮಿಯು ತನ್ನ ತಲೆಯ ಮೇಲಿದ್ದಂತ ಸಾಮಾನುಗಳನ್ನು ಕೆಳಗೆ ಇಡುತ್ತಾಳೆ. ನಂತರ ಧೈರ್ಯ ಮಾಡಿ ಲಕ್ಷ್ಮಿಯು ಆ ಹಾವನ್ನು ರಕ್ಷಿಸಿ ಕೈಯಲ್ಲಿ ಹಿಡಿದುಕೊಳ್ಳುತ್ತಾಳೆ ಮತ್ತು ಅದನ್ನು ಒಂದು ನದಿಯ ದಡದಲ್ಲಿ ಬಿಡುತ್ತಾಳೆ. ಓ ನಾಗದೇವರೇ, ಈಗ ನೀವು ಎಲ್ಲಿ ಬೇಕಾದರೂ ಹೋಗಿ. ಈಗ ನಿಮ್ಮ ಪ್ರಾಣಕ್ಕೆ ಯಾರ ಭಯವೂ ಇಲ್ಲ. ಇದನ್ನು ಹೇಳುತ್ತಾ ಲಕ್ಷ್ಮಿಯು ತನ್ನ ಸಾಮಾನುಗಳ ಕಡೆಗೆ ಹೋಗುತ್ತಾಳೆ. ಇದ್ದಕ್ಕಿದ್ದಂತೆಯೇ ಆ ಹಾವು ಒಂದು ಸುಂದರ ಮಹಿಳೆಯಾಗಿ ಪರಿವರ್ತಿಸುತ್ತದೆ. ಇದನ್ನು ನೋಡಿದ ಲಕ್ಷ್ಮಿಗೆ ತುಂಬಾ ಭಯವಾಗಿ ಹಲ್ಲುಗಳನ್ನು ಕಚ್ಚುತ್ತಾಳೆ. ಅಯ್ಯೋ ದೇವರೇ, ನೀನು ನಿಜವಾಗ್ಲೂ ನಾಗದೇವತೆಯೇ? ಹೌದು, ನಾನು ನಾಗದೇವತೆ. ಇವತ್ತು ನನ್ನನ್ನು ಆ ಬೆಂಕಿಯಿಂದ ಪಾರು ಮಾಡಿ ನನಗೆ ತುಂಬಾ ಉಪಕಾರ ಮಾಡಿದ್ದೀಯಾ. ಇದಕ್ಕೆ ನಾನು ನಿನಗೆ ಧನ್ಯವಾದ ಹೇಳುತ್ತೇನೆ ಮತ್ತು ನಾನು ನಿನಗೆ ಈ ಗಾಜಿನ ಬಟ್ಟಲನ್ನು ಉಡುಗೊರೆಯಾಗಿ ಕೊಡುತ್ತಿದ್ದೇನೆ. ಇದನ್ನು ಕೇಳಿ ಲಕ್ಷ್ಮಿ ಹೀಗೆ ಹೇಳುತ್ತಾಳೆ. ಈ ಗಾಜಿನ ಬಗ್ಗೆ ಇಟ್ಕೊಂಡು ನಾನೇನ್ ಮಾಡಿ ನಾಗದೇವತೆ? ನೀನು ಯಾವಾಗ ಈ ಗಾಜಿನ ಮುಚ್ಚಳವನ್ನು ತೆಗೆಯುತ್ತೀಯೋ ಆಗ ನಿನಗೆ ಒಂದು ಚಮತ್ಕಾರದ ಕಲ್ಲುಗಳು ಸಿಗುತ್ತವೆ. ನನಗೆ ಈ ಕಲ್ಲು ಮುಳ್ಳುಗಳೆಲ್ಲ ಬೇಡ ನಾಗದೇವತೆ. ಆದ್ರೂ ನಾನು ನಿನ್ ಖುಷಿಗೆ ಇದನ್ನ ತಗೋತಾ ಇದ್ದೀನಿ ಅಷ್ಟೇ. ಇದನ್ನು ಹೇಳುತ್ತಾ ಲಕ್ಷ್ಮಿಯು ಆ ಗಾಜಿನ ಬಟ್ಟಲನ್ನು ತೆಗೆದುಕೊಂಡು ಹೊರಡುತ್ತಾಳೆ. ಆಗ ಆ ನಾಗದೇವತೆ ಮತ್ತೆ ಹೇಳುತ್ತಾಳೆ, ಕೇಳಿಸ್ಕೋ ಲಕ್ಷ್ಮಿ,
ಅಯ್ಯೋ ದೇವ್ರೇ, ಮತ್ತೇನು ನಾಗದೇವತೆ, ನಿನಗೇನಾದ್ರೂ ಕಷ್ಟ ಬಂದ್ರೆ ನೀನು ಬಂದು ನನ್ನನ್ನು ಕೂಗು. ಲಕ್ಷ್ಮಿ ಆ ಗಾಜಿನ ಬಟ್ಟಲನ್ನು ತೆಗೆದುಕೊಂಡು ಮನೆಗೆ ಬರುತ್ತಾಳೆ. ಒಂದು ಬಟ್ಟೆಯಲ್ಲಿ ಸುತ್ತಿ ಹಟ್ಟದ ಮೇಲಿಟ್ಟು ಹೀಗೆ ಹೇಳುತ್ತಾಳೆ, ನಾವೇನ್ ಮಾಡೋಣ ಈ ಕಲ್ಲು ಮುಳ್ಗಳನ್ನೆಲ್ಲ ಇಟ್ಕೊಂಡು, ನನಗೆ ನನ್ನ ಗಂಡ ಚೆನ್ನಾಗಿದ್ರೆ ಸಾಕು. ಅವ್ರ ಜೊತೆಗಿದ್ರೆ ನನಗೆ ಈ ಗುಡ್ಸ್ಲು ಕೂಡ ಅರಮನೆ ತರಾನೇ ಕಾಣಿಸುತ್ತೆ. ಸಮಯ ಕಳೆಯುತ್ತಿರುತ್ತದೆ. ಆಗ ಅಭಯ್ಗೆ ಜಾಸ್ತಿ ಜ್ವರ ಬಂದಿರುತ್ತದೆ. ಲಕ್ಷ್ಮಿ ಆಸ್ಪತ್ರೆಯ ಖರ್ಚಿನ ದುಡ್ಡಿಗಾಗಿ ಎಲ್ಲೆಲ್ಲೋ ಅಲೆದಾಡುತ್ತಿರುತ್ತಾಳೆ. ಎಲ್ಲೂ ಕೂಡ ಅವಳಿಗೆ ಅವಶ್ಯ ದುಡ್ಡು ಸಿಗುವುದಿಲ್ಲ. ಯಾರೂ ಅವಳಿಗೆ ಸಹಾಯ ಮಾಡಲು ಕೈ ಚಾಚುವುದಿಲ್ಲ. ಆಗ ಅವಳು ಮನೆಯಲ್ಲಿದ್ದಂತಹ ಗಾಜಿನ ಬಟ್ಟಲನ್ನು ತೆಗೆದುಕೊಂಡು ಮುಚ್ಚಳವನ್ನು ತೆಗೆಯುತ್ತಾಳೆ. ಲಕ್ಷ್ಮಿಯು ಆ ಮುಚ್ಚಳವನ್ನು ತೆಗೆಯುತ್ತಿದ್ದಂತೆ ಅವಳಿಗೆ ಒಂದು ಆಶ್ಚರ್ಯ ಕಾಣುತ್ತದೆ. ಓ ದೇವರೇ, ಈ ಕಲ್ಲು ಸೂರ್ಯನ ಹಾಗೆ ಹೊಳೆಯುತ್ತಿದೆ. ಬಲ್ಲಾಲ್ ಸೇಠ್ ಎಂಬ ವ್ಯಕ್ತಿ ಆ ಊರಿನ ಆಭರಣದ ದೊಡ್ಡ ಮಾಲೀಕನಾಗಿರುತ್ತಾನೆ. ಅವನು ನೋಡಲು ಮಾತ್ರ ತುಂಬಾ ಒಳ್ಳೆಯವನಾಗಿರುತ್ತಾನೆ, ಆದರೆ ಮನಸ್ಸಿನಿಂದ ತುಂಬಾ ದುಷ್ಟನಾಗಿರುತ್ತಾನೆ ಹಾಗೂ ಜನರನ್ನು ಹೇಗೆ ಮೋಸ ಮಾಡುವುದೆಂದು ಕಾಯುತ್ತಿರುತ್ತಾನೆ. ಲಕ್ಷ್ಮಿಯು ಆ ಕಲ್ಲನ್ನು ತೆಗೆದುಕೊಂಡು ಅವನ ಬಳಿ ಬರುತ್ತಾಳೆ. ಆಗ ಅವನು ಆ ಕಲ್ಲನ್ನು ನೋಡಿ ಆಶ್ಚರ್ಯಗೊಳ್ಳುತ್ತಾನೆ ಮತ್ತು ಹೇಳುತ್ತಾನೆ, ಒಬ್ಬ ಬಡ ಮಹಿಳೆ ನೀನು, ನಿನಗೆ ನಾನು ಸಹಾಯ ಮಾಡೋದಿಲ್ವಾ? ಈ ಕಲ್ಲನ್ನು ನಾನು ತಗೊಂತೀನಿ, ಆದರೆ 1000ನೋ 2000ನೋ ಸಿಗುತ್ತೆ ಅಷ್ಟೇ. ಇದನ್ನು ಕೇಳಿದ ಲಕ್ಷ್ಮಿಗೆ ಆಘಾತವಾಗುತ್ತದೆ ಮತ್ತು ಅವಳು ಹೀಗೆ ಹೇಳುತ್ತಾಳೆ, ಏ ಸೇಟು, ಇದಕ್ಕೆ ಕೇವಲ 2000 ಸಿಗುತ್ತೆ ಅಷ್ಟೇನಾ? ಆಯ್ತು ಬಿಡಮ್ಮ, ನಿನ್ನ ಮುಖ ನೋಡ್ಕೊಂಡು ನಾನು 2000 ರೂಪಾಯಿ ಕೊಡ್ತೀನಿ. ನೀನ್ ಬೇಗ ಕೊಡು ಸೇಟು. ಅವನು ಕೊಳ್ಳುತ್ತಾನೆ. ಇವಳು ದುಡ್ಡನ್ನು ತೆಗೆದುಕೊಂಡು ಹೊರಡುತ್ತಾಳೆ. ಅವಳು ಹೋಗುತ್ತಿದ್ದಂತೆಯೇ ಆ ಬಲ್ಲಾಲ್ ಸೇಠ್ ಕಲ್ಲನ್ನು ನೋಡುತ್ತಾ ಹೀಗೆ ಹೇಳುತ್ತಾನೆ, ಎಂತ ಮಾಯಕಳು ಬಿಡು, 1,00,000 ರೂಪಾಯಿ ಕಲ್ಲನ್ನ ಅವಳು ಬರೀ 2,000 ರೂಪಾಯಿ ಮಾರಿ ಹೋಗ್ತಾ ಇದ್ದಾಳೆ. ಲಕ್ಷ್ಮಿಯು ಮನೆಯಿಂದ ತೆಗೆದುಕೊಂಡು ಹೋದ ಆ ಅರಳಿನ ಕಲ್ಲು ಕೇವಲ 2,000 ರೂಪಾಯಿ ಅಲ್ಲ, ಅದು ಲಕ್ಷಾಂತರ ರೂಪಾಯಿ ಬೆಲೆ ಬಾಳುತ್ತದೆ. ಅವಳಿಗೆ ಹಣದ ಮೇಲೆ ಆಸೆ ಇರಲಿಲ್ಲ. ಅವಳಿಗೆ ಅವಳ ಪತಿಯನ್ನು ಗುಣಪಡಿಸುವುದೇ ಉದ್ದೇಶವಾಗಿರುತ್ತದೆ. ಆದ್ದರಿಂದ ಅವಳಿಗೆ ಕಷ್ಟ ಬಂದಾಗೆಲ್ಲ ಆ ಗಾಜಿನ ಬಿರಡೆಯನ್ನು ತೆಗೆದು ಒಂದೊಂದು ಕಲ್ಲನ್ನು ಬಲ್ಲಾಲ್ ಸೇಠ್ಗೆ ಕೊಡುತ್ತಿರುತ್ತಾಳೆ. ಪ್ರತಿ ಬಾರಿಯೂ ಒಂದೊಂದೇ ಕಲ್ಲನ್ನು ಲಕ್ಷ್ಮಿಯು ಬಲ್ಲಾಲ್ ಸೇಠ್ಗೆ ಕೊಡುತ್ತಿರುವುದರಿಂದ ಅವನಿಗೆ ಅವಳ ಮೇಲೆ ಅನುಮಾನ ಬರುತ್ತದೆ. ಇವಳೊಬ್ಳು ಅಮಾಯಕ ಆದಿವಾಸಿ ಮಹಿಳೆ, ಇವಳ ಹತ್ರ ಅಂತ ಲಕ್ಷಗಟ್ಟಲೆ ಬೆಲೆಯ ಕಲ್ಲುಗಳು ಹೇಗೆ ಸಿಗುತ್ತೆ? ನನಗಂತೂ ಒಂದು ಅರ್ಥ ಆಗ್ತಾ ಇಲ್ಲ. ಆಗಾಗ ತಗೊಂಬಂದು ಕೊಡ್ತಾ ಇರ್ತಾಳೆ. ನಾನು ಇದ್ರ ಬಗ್ಗೆ ಒಂದು ಕಣ್ಣಿಟ್ಟಿರಲೇಬೇಕು. ಇದನ್ನು ಹೇಳುತ್ತಾ ಬಲ್ಲಾಲ್ ಸೇಠ್ ತನ್ನ ಸಹಾಯಕರಿಗೆ ಲಕ್ಷ್ಮಿಯನ್ನು ಹಿಂಬಾಲಿಸಲು ಹೇಳುತ್ತಾನೆ ಮತ್ತು ಹೇಳುತ್ತಾನೆ, ಆ ಅಲೆಮಾರಿ ಹುಡುಗಿಯು ಪ್ರತಿದಿನ ಆ ಕಲ್ಲುಗಳನ್ನ ತಗೊಂಬಂದು ಕೊಡ್ತಾನೇ ಇದ್ದಾಳೆ. ನನಗೆ ಗೊತ್ತಿಲ್ಲ ಎಲ್ಲಿಂದ ಬರುತ್ತೆ ಅಂತ. ಅವಳ ಮೇಲೆ ಒಂದು ಕಣ್ಣಿಟ್ಟು ಅದನ್ನ ಪತ್ತೆ ಹಚ್ಚಿ. ನೀವೆಷ್ಟು ಬೇಗ ಅದನ್ನೆಲ್ಲ ಕಂಡುಹಿಡಿತೀರೋ ನಿಮಗೆ ಅಷ್ಟೇ ಬೇಗ ನಾನು ಒಂದು ದೊಡ್ಡ ಬಹುಮಾನನ ನಿಮ್ಗೆ ಕೊಡ್ತೀನಿ. ಬಲ್ಲಾಲ್ ಸೇಠ್ ಮಾತನ್ನು ಕೇಳಿದ ರಘು ಲಕ್ಷ್ಮಿಗೆ ಪ್ರತಿದಿನ ಆ ಕಲ್ಲು ಎಲ್ಲಿ ಸಿಗುತ್ತದೆ ಎಂದು ಪತ್ತೆ ಹಚ್ಚಲು ಹೊರಡುತ್ತಾನೆ. ಒಂದು ದಿನ ಲಕ್ಷ್ಮಿಯು ಆ ಗಾಜಿನ ಬಟ್ಟಲ ಮುಚ್ಚಳವನ್ನು ತೆಗೆಯುವುದನ್ನು ರಘು ನೋಡಿಬಿಡುತ್ತಾನೆ. ಓಹೋ, ಈ ಗಾಜಿನ ಬಟ್ಟಲಲ್ಲಿ ಸಿಗುತ್ತದ ಆ ಕಲ್ಲು? ರಘು ಓಡೋಡುತ್ತಾ ಬಲ್ಲಾಲ್ ಸೇಠ್ನ ಬಳಿ ಬರುತ್ತಾನೆ ಮತ್ತು ಆ ರಹಸ್ಯವನ್ನು ಹೇಳುತ್ತಾನೆ. ಈ ಮಾತನ್ನು ಕೇಳಿದ ತಕ್ಷಣ ಬಲ್ಲಾಲ್ ಸೇಠ್ನ ಮನಸ್ಸಲ್ಲಿ ಆಸೆಯ ಕುದುರೆ ಓಡುತ್ತದೆ ಮತ್ತು ಅವನು ರಘುಗೆ ಹೇಳುತ್ತಾನೆ, ನೀವು ಆ ಅಲೆಮಾರಿ ಮಹಿಳೆಯ ಹತ್ತಿರ ಇರುವ ಆ ಗಾಜಿನ ಬಟ್ಟಲನ್ನು ತೆಗೆದುಕೊಂಡು ಬರುವವರೆಗೂ ನನಗೆ ನಿಮ್ಮ ಮುಖವನ್ನು ತೋರಿಸಬೇಡಿ. ಸೇಟು, ಇವತ್ತು ರಾತ್ರಿ ಆ ಗಾಜು ನಿಮ್ಮ ಕೈಲಿರುತ್ತೆ. ಬಲ್ಲಾಲ್ ಸೇಠ್ನ ಆಜ್ಞೆಯಂತೆ ಅದೇ ದಿನ ರಾತ್ರಿ ಲಕ್ಷ್ಮಿ ಮನೆಯಿಂದ ಆ ಗಾಜಿನ ಬಟ್ಟಲನ್ನು ಕಳವು ಮಾಡುತ್ತಾರೆ. ಅವರು ಅದನ್ನು ತೆಗೆಯುತ್ತಿದ್ದಂತೆಯೇ ಆ ಬಟ್ಟಲಿನಿಂದ ಒಂದು ಹರಳಿನ ಕಲ್ಲಿನ ದಿವ್ಯ ದೃಷ್ಟಿ ಹೊರಗೆ ಹೊಮ್ಮುತ್ತದೆ. ಬಲ್ಲಾಲ್ ಸೇಠ್ನ ಸಹಿತ ಎಲ್ಲರೂ ಸಹ ಕುರುಡರಾಗುತ್ತಾರೆ. ಅಯ್ಯೋ, ಏನಪ್ಪ ಇದು? ನಾನಂತೂ ಕುರುಡನೇ ಆಗ್ಬಿಟ್ಟಿದ್ನಿ. ನನಗಂತೂ ಏನು ಕಾಣಿಸ್ತಾನೆ ಇಲ್ಲ. ನಿಮ್ಗೊಬ್ರಿಗೆ ಎಲ್ಲ ಸೆಟು, ನಮಗೂ ಏನು ಕಾಣಿಸ್ತಾ ಇಲ್ಲ. ನಾವು ಈ ಗಾಜಿನ ಬಟ್ಟಲನ್ನ ಕಳ್ತನ ಮಾಡಿ ದೊಡ್ಡ ತಪ್ಪು ಮಾಡಿದೀವಿ ಅಂತ ಅನಿಸ್ತಾ ಇದೆ. ಇದಕ್ಕೆಲ್ಲ ಈಗ ಪರಿಹಾರ ಇರೋದು ಒಂದೇ, ಅದೇ ಲಕ್ಷ್ಮಿ. ಎಲ್ಲರೂ ಓಡುತ್ತಾ ಬೀಳುತ್ತಾ ಓಡೋಡುತ್ತಾ ಲಕ್ಷ್ಮಿಯ ಮನೆಗೆ ಬರುತ್ತಾರೆ. ಲಕ್ಷ್ಮಿಗೆ ಹೀಗೆ ಹೇಳುತ್ತಾರೆ, ನಾವು ನಿಮ್ಮ ಬಳಿ ಇದ್ದ ಗಾಜಿನ ಬಾಟಲಿಯನ್ನು ಕದ್ದು ತಪ್ಪು ಮಾಡಿದ್ದೇವೆ. ದಯವಿಟ್ಟು ನಮ್ಮನ್ನು ಕ್ಷಮಿಸಿ, ಈ ಕುರುಡುತನದಿಂದ ಆಚೆ ತನ್ನಿ. ಅಯ್ಯೋ ದೇವ್ರೆ, ಇಷ್ಟೊಂದು ಆಸೆನಾ? ನೀವೆಲ್ಲ ಕಳ್ಳರು, ನೀವೆಲ್ಲರೂ ಕುರುಡ್ರಾಗೇ ಇರಿ, ಇದೇ ನಿಮ್ಗೆ ಚೆನ್ನಾಗಿರುತ್ತೆ. ಹೀಗೆ ಹೇಳುತ್ತಾ ಲಕ್ಷ್ಮಿಯು ಅವರಿಗೆ ಸಹಾಯವನ್ನು ಮಾಡುವುದಿಲ್ಲ.
ಎಷ್ಟಾದರೂ ಅವರ ಅಳುವು ನಿಲ್ಲುವುದಿಲ್ಲ. ಆಗ ಲಕ್ಷ್ಮಿಯು ಅದೇ ನಾಗದೇವತೆ ಬಳಿ ಹೋಗುತ್ತಾಳೆ. ಓ ನಾಗದೇವತೆ, ನಮಗೆ ಸಹಾಯ ಮಾಡು. ನನ್ನ ಹಿಂದೆ ಇರುವ ಜನರನ್ನು ಕ್ಷಮಿಸು ಹಾಗೂ ಅವರ ಕಣ್ಣುಗಳನ್ನು ಮತ್ತೆ ಅವರಿಗೆ ವಾಪಸ್ ನೀಡು. ಲಕ್ಷ್ಮಿಯ ಮಾತುಗಳನ್ನು ಕೇಳುತ್ತಿದ್ದಂತೆಯೇ ನಾಗದೇವತೆ ಪ್ರತ್ಯಕ್ಷಳಾಗುತ್ತಾಳೆ. ಮತ್ತೆ ಅವರೆಲ್ಲರ ಕಣ್ಣಿನ ದೃಷ್ಟಿ ವಾಪಸ್ ಬರುತ್ತದೆ. ಆಗ ಬಲ್ಲಾಳ್ ಸೇಠ್ಗೆ ಜ್ಞಾನೋದಯವಾಗುತ್ತದೆ. ಲಕ್ಷ್ಮಿಗೆ ಕೊಡಬೇಕಾದ ಎಲ್ಲಾ ದುಡ್ಡನ್ನು ವಾಪಸ್ ಕೊಡುತ್ತಾನೆ. ಇದೇ ರೀತಿ ಲಕ್ಷ್ಮಿ ಹಾಗೂ ಅಭಯ್ ಬಳಿ ತುಂಬಾ ದುಡ್ಡು ಬರುತ್ತದೆ ಹಾಗೂ ಅವನು ಅವರ ಅಣ್ಣ ಅಜಯ್ಗಿಂತ ಬಹಳ ಶ್ರೀಮಂತನಾಗುತ್ತಾನೆ. ಶ್ರೀಮಂತಳಾಗುತ್ತಿದ್ದಂತೆಯೇ ಲಕ್ಷ್ಮಿಯು ತನ್ನ ಬಳಿ ಇದ್ದಂತಹ ಗಾಜಿನ ಬಟ್ಟಲನ್ನು ವಾಪಸ್ ಕೊಡಲು ಬರುತ್ತಾಳೆ.